ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬೊಮ್ಮಸಂದ್ರದ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ಪುರಾತನ ದೇವಾಲಯವಾದ ಶ್ರೀ ಪ್ರಸನ್ನ ಪಾರ್ವತಿ ಸಮೇತ ಶ್ರೀ ಸೋಮೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಸೋಮೇಶ್ವರ ದೇವಾಲಯಕ್ಕೆ ಮತ್ತು ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಇನ್ನು ಸ್ವಾಮಿಗೆ ರುದ್ರಾಭಿಷೇಕ ಸೇರಿದಂತೆ ವಿವಿಧ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇನ್ನು ಸ್ವಾಮಿಯ ದರ್ಶನಕ್ಕೆ ಬಂದ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಬೊಮ್ಮಸಂದ್ರ ಗ್ರಾಮಸ್ಥರು ಮತ್ತು ಭಕ್ತರು ಭಾಗವಹಿಸಿದರು.
ಸಮಸ್ತ ನಾಡಿನ ಜನತೆಗೆ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಶಿವರಾತ್ರಿಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ನಮ್ಮ ಬೊಮ್ಮಸಂದ್ರ ಗ್ರಾಮದಲ್ಲಿ ಇವತ್ತೊಂದು ದಿವಸ ಬೆಳಗಿನ ಜಾವ ಹೋಮ ಮತ್ತು ಅಭಿಷೇಕ ಎಲ್ಲ ನಡೆದಿದೆ. ಮತ್ತು ಮಧ್ಯಾಹ್ನ ಇನ್ನೊಂದು ಪೂಜೆ ನಡೀತದೆ. ಆಮೇಲೆ ಸಾಯಂಕಾಲ ಪೂಜೆ ಇದೆ. ದಯವಿಟ್ಟು ಎಲ್ಲರೂ ಬಂದು ಭಾಗವಹಿಸಿ ಪೂಜೆ ಪಾಲ್ಗೊಂಡ್ಕೊಳ್ಳಿ. ಮತ್ತು ರಾತ್ರಿ ಕಾರ್ಯಕ್ರಮಗಳಿದೆ, ಕೋಲಾಟ ಇದೆ, ಆಮೇಲೆ ಭರತನಾಟ್ಯ ಇದೆ, ಇನ್ನು ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾವೆ. ಆಮೇಲೆ ಹರಕತೆ ಇದೆ. ದಯವಿಟ್ಟು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ. ಸಮಸ್ತ ನಾಡಿನ ಜನತೆಗೆ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ದಿನ ನಮ್ಮ ಬೊಮ್ಮಸಂದ್ರ ಗ್ರಾಮದಲ್ಲಿ ಸೋಮೇಶ್ವರ ದೇವಸ್ಥಾನದಲ್ಲಿ ಈ ದಿನ ಸುಮಾರು ಒಂದು 80ರಿಂದ 1 ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ. ಅದಕ್ಕೆ ಎಲ್ಲ ಸಿದ್ಧತೆಗಳು ದೇವಸ್ಥಾನ ಆಡಳಿತ ಮಂಡಳಿ ಮಾಡಿಕೊಂಡು ಈ ದಿನ ತುಂಬ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತಾ ಇದೆ. ಸಂಜೆ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರುತ್ತದೆ. ಕೋಲಾಟ, ಆಮೇಲೆ ಭರತನಾಟ್ಯಂ ಕಾರ್ಯಕ್ರಮ ಎಲ್ಲ ಇರುತ್ತದೆ. ಎಲ್ಲ ಜನರು ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊತೀವಿ. ಸಾಯಂಕಾಲ ನೈಟು ಹರಿಕತೆ ಭಜನೆ ಇರುತ್ತೆ. ಎರಡಕ್ಕೂ ಎಲ್ಲರೂ ಭಾಗವಹಿಸಬೇಕು ಎಂದು ಕೇಳ್ಕೊಳ್ತೀವಿ. ಬೊಮ್ಮಸಂದ್ರ ಸೋಮೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ನಿನ್ನೆಯಿಂದ ವಾರ್ಷಿಕೋತ್ಸವ, ಈ ದಿವಸ ಶಿವರಾತ್ರಿ ಸಂಭ್ರಮ ಬೆಳಗ್ಗೆ 5 ಗಂಟೆಯಿಂದ ನಡೀತಾ ಇದೆ. ಅಭಿಷೇಕ, ಮಹಾಮಂಗಳಾರತಿ ಎಲ್ಲ ಮುಗಿದು ಜನ ಸ್ವಾಮಿಯ ದರ್ಶನ ಪಡೆದು ಅವರ ಪುಣ್ಯವನ್ನು ಪಡಿತಾ ಇದ್ದಾರೆ. ಇದು ಧರ್ಮಸ್ಥಳದ ಪ್ರಕೃತಿಯಲ್ಲಿ ಚೋಳ ಮಹಾರಾಜರು ನಿರ್ಮಿಸಿದ ದೇವಸ್ಥಾನ ಇದು. ಇದಕ್ಕೆ ತುಂಬ ಹೆಸರುವಾಸಿ ಇದೆ. ಇಲ್ಲಿ ಯಾರಾದರೂ ಅವರ ಸಂಕಲ್ಪವನ್ನು ಮಾಡಿದರೆ ಖಂಡಿತ ಅವರಿಗೆ ಆ ಫಲ ಸಿಕ್ಕುತ್ತೆ ಅಂತ ಪ್ರತಿನಿಧಿ ಇದೆ ಇಲ್ಲಿ. ಈ ಕ್ಷೇತ್ರ ತುಂಬ ಪುಣ್ಯಕ್ಷೇತ್ರ ಇದು. ಭಕ್ತರು ಬಂದು ಇಲ್ಲಿ ತಮ್ಮ ಕೋರಿಕೆಯನ್ನು ದೇವರ ಮುಂದೆ ಇಟ್ಟರೆ ಖಂಡಿತವಾಗಲೂ ಅವರ ಕೋರಿಕೆ ನೆರವೇರುತ್ತೆ ಅಂತೇಳಿ ಇಲ್ಲಿನ ನಿಯಮ ಹೇಳುತ್ತೆ. 16 ಇದು ಏನು ಹೇಳ್ತಾರೆ, 16 ಲೈನ್ಸ್ ಇದೆ ಈ ಲಿಂಗಕ್ಕೆ. ಈ ಲಿಂಗ ಇಡೀ ಇದರಲ್ಲೇ ವಿಶ್ವದಲ್ಲೇ ವಿಶೇಷ. ಯಾರು ನೋಡಲಿಲ್ಲ ಈ ಲಿಂಗನ. ಈ ಥರ ಲಿಂಗ ಎಲ್ಲೂ ಇಲ್ಲ. ಇದೊಂದು ವಿಶೇಷವಾದ ಲಿಂಗ. ಹಾಗಾಗಿ ಇಲ್ಲಿ ತುಂಬ ಮಹಿಮೆ ಇದೆ. ಆ ಮಹಿಮೆ ಎಲ್ರಿಗೂ ಒಳ್ಳೆ ಶುಭ ಕೊಡಲಿ. ಎಲ್ಲರೂ ಇಲ್ಲಿ ಬಂದು ಆಶೀರ್ವಾದ ತಗೊಂಡು ಹೋಗಲಿ. ಇಲ್ಲಿ ಒಂದು ದಾಸೋಹ ಕೂಡ ಶುರು ಮಾಡಿದ್ದೇವೆ. ಅದು ಪ್ರತಿನಿತ್ಯ ಸರಿಯಾಗಿ ಸದ್ಬಳಕೆ ಮಾಡಿಕೊಳ್ಳಿ ಭಕ್ತರು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದೇ ಸರ್ಕಲಲ್ಲಿ 3 ದೇವರು ಇರೋದು ತುಂಬ ಕಡಿಮೆ. ಒಂದು ಕಡೆ ಅಮ್ಮನವರಿದ್ದಾರೆ, ಇನ್ನೊಂದು ಕಡೆ ಆಂಜನೇಯನಿದ್ದಾರೆ, ಇನ್ನೊಂದು ಕಡೆ ಶಿವ ಪಾರ್ವತಿ ಸಮೇತ ಇದ್ದಾರೆ, ಮತ್ತು 2 ನಾಗರ ಇದೆ ಇಲ್ಲಿ. ವಿಶೇಷವಾದ ಒಂದು ಸ್ಥಳ ಅನ್ನೋದಕ್ಕೆ ಈ ಮಹಿಮೆ ಎಲ್ಲರೂ ಬಂದು ಇಲ್ಲಿ ದರ್ಶನ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಶಿವರಾತ್ರಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಬೊಮ್ಮಸಂದ್ರ ಗ್ರಾಮದಲ್ಲಿ ಈ ಆನೇಕಲ್ ತಾಲೂಕಿನ ಎಲ್ಲ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಈ ದಿವಸ ಬೊಮ್ಮಸಂದ್ರ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶಿವರಾತ್ರಿ ಹಬ್ಬ ಮತ್ತು ಇಂದಿನ ದಿನ ವಾರ್ಷಿಕೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸ್ತಾ ಇದ್ದೇವೆ. ಇದಕ್ಕೆಲ್ಲರಿಗೂ ನಮ್ಮ ಗ್ರಾಮಸ್ಥರು ಎಲ್ಲರಿಗೂ ಹೆಚ್ಚಿನ ಸಹಕಾರ ನೀಡಿದ್ದಾರೆ. ಇವರಿಗೆಲ್ಲರಿಗೂ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ.